ಮತ್ತೊಂದು ಗೋಧ್ರಾ ಹತ್ಯಾಕಾಂಡಕ್ಕೆ ನಡೆದಿದೆಯಾ ಭಾರೀ ಸಂಚು. ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲಿ ಕೈ ನಾಯಕ ಹಿಂಗಿದ್ದೊಂದು ವಿವಾದ ಹುಟ್ಟುಹಾಕಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಬಿಕೆ ಹರಿಪ್ರಸಾದ್ ಹೇಳಿಕೆ. ಮತ್ತೊಂದು ಗೋಧ್ರಾ ಹತ್ಯಾಕಾಂಡಕ್ಕೆ ಸಂಚು ಅಂತ ಕೈ ನಾಯಕ ಹೇಳಿದ್ದು, ಕರ್ನಾಟಕದಲ್ಲಿ ಗೋಧ್ರಾ ಮಾದರಿ ಸಂಚು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಗೋಧ್ರಾ ಹತ್ಯಾಕಾಂಡದ ರೀತಿ ಮತ್ತೊಂದು ದುರಂತ ಆಗಬಾರದು. ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು. ಗುಜರಾತ್ನಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು. ರಾಮ ಮಂದಿರ ಕಾರ್ಯಕ್ರಮ ಉಲ್ಲೇಖಿಸಿ ಹರಿಪ್ರಸಾದ್ ಮಾತಾಡಿದ್ದಾರೆ. ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಏನ್ ಹೇಳಿದ್ದಾರೆ? ಅವರು ಒಂದು ಬಾರಿ ಹೇಳಿ ಅದನ್ನ ಮತ್ತೆ ತಮ್ಮ ಹೇಳಿಕೆಯನ್ನ ಸ್ಪಷ್ಟನೆ ನೀಡಿದ್ರು. ತಮ್ಮ ನಿಲುವಿಗೆ ಬದ್ಧರಾಗಿದ್ರು. ಎರಡೆರಡು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು? ಉಳಿದ ನಾಯಕರು ರಾಜಕೀಯವಾಗಿ ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ. ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯದ ಯಾರು ಅನುಮಾನಗಳು ತಾನೆ ಸರ್. ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ. ಬಿಜೆಪಿಯವರು ಪ್ರತಿ ಸರಿ ಚುನಾವಣೆ ಹತ್ರ ಬಂದಾಗಲೂ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಪುಲ್ವಾಮಾ ಮಾಡಿದ್ರು. 2014ಕ್ಕಿಂತ ಮುಂಚೆ ಅವಾಗ ಗೋಧ್ರಾ ಹತ್ಯಾಕಾಂಡ ಮಾಡಿ ಅದನ್ನೇ 2014 ತನಕ ಅದ್ರ ಲಾಭ ಪಡ್ಕೊಂಡು, ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಪ್ರತಿ ಸಲ ಬಂದಾಗಲೂ ಕೂಡ ಅವ್ರಿಗೆ ಯಾವುದೇ ಒಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯೋದಕ್ಕೂ ಹೇಸೋದಿಲ್ಲ. ಸೊ ಪ್ರತಿ ಬಾರಿ ಅದನ್ನು ಮಾಡಿರೋದು ನೋಡಿ ಬಿಕೆ ಹರಿಪ್ರಸಾದ್ ಅವರು ಹಾಗೆ ಹೇಳಿರ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡೋದಿಲ್ಲ. ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸಲಿಕ್ಕೆ ಏನೆಲ್ಲ ಬೇಕೋ ನಾವು ಮಾಡ್ತೀವಿ. ಯಾರೇ ಕುತಂತ್ರ ನಡೆದರೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಹರಿಪ್ರಸಾದ್ ಅವ್ರಿಗೇನು ಮಾಹಿತಿ ಇದೆಯೋ ನಾವು ತಿಳಿತೇವೆ. ನಮ್ಮ ಜನರನ್ನು ರಕ್ಷಣೆ ಮಾಡಲಿಕ್ಕೆ, ಇಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕೋ ಸರ್ಕಾರ ಮಾಡ್ತದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ನಾವು ಇಲ್ಲಿ ಯಾವುದೇ ಗೋಧ್ರಾ ಹತ್ಯಾಕಾಂಡ ಆಗಲಿ ಮತ್ತೊಂದಾಗಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಇಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿಯವ್ರು, ನಾವು ರಾಮನೂ ಬೇಕು, ಶಿವನೂ ಬೇಕು, ಅಲ್ಲಾನೂ ಬೇಕು, ಎಲ್ಲರೂ ಬೇಕು ನಮಗೆ. ರೈಲ್ವೇಸು ಕೇಂದ್ರ ಸರ್ಕಾರದ ಮೊದಲು ರೈಲ್ವೆ ಪೊಲೀಸ್ ಆಗಲಿ, ಕೇಂದ್ರ ಸರ್ಕಾರದ್ದು ಕೂಡ ಗೊತ್ತೂ ಸಹಾಯವನ್ನು ತೆಗೆದುಕೋತದೆ. ಇಲ್ಲಿ ಯಾವುದು ಗೋಧ್ರಾ ಆಗಲಿ ಮತ್ತೊಂದಾಗಲಿ ಆಗಲಿಕ್ಕೆ ಅವಕಾಶ ಇಲ್ಲ, ಆಗೋದಿಲ್ಲ. ರಾಮನ ಬಗ್ಗೆ ಏನು ಕರಸೇವಕರಿದ್ದಾರೆ, ಅದಕ್ಕೆ ಎಲ್ಲ ಜಾತಿಯವ್ರಿದ್ದಾರೆ, ಎಲ್ಲ ಧರ್ಮದವ್ರಿದ್ದಾರೆ, ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಯಾರ್ಯಾರು ರಾಮ ಭಕ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಬೆದರಿಕೆ ಮಾಡಿ ಅಲ್ಲಿ ಹೋಗ್ಬಾರ್ದು. ನೀವಂದರೆ ಇಡೀ ಕರ್ನಾಟಕದಲ್ಲಿ ಯಾರು ರಾಮನ ಪೂಜೆ ಮಾಡಬಾರ್ದು, ದೇವಸ್ಥಾನಗಳಿಗೆ ಹೋಗಬಾರ್ದು, ಆ ರೀತಿ ಒಂದು ಬೆದರಿಕೆ ತಂತ್ರವನ್ನು ಮಾಡಿ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸಿ, ನೋಡಿ ಇಡೀ ದೇಶದಲ್ಲಿ ನೀವೆಲ್ಲ ಮಾಡಿದ್ರಿ, ನಮ್ಮ ಕರ್ನಾಟಕದಲ್ಲಿ ನಾವು ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಬಿರುದು ಬಾವಳಿಗಳನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯಿಂದ ಬಿರುದುಗಳನ್ನು ತೆಗೆದುಕೊಳ್ಳೋಕ್ಕೆ ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಧರ್ಮದ ಬಗ್ಗೆ ಅವಹೇಳನ ಮಾಡೋವಂಥದ್ದು ಅವರು ನಿತ್ಯದ ಕಾಯಕ, ಕಾಂಗ್ರೆಸ್ಸಿನ ನಿತ್ಯ ಕಾಯಕ. ಸಿದ್ದರಾಮಯ್ಯನವರ ಸರ್ಕಾರ ದೌರ್ಜನ್ಯ ಮಾಡಿ ರಾಮ ಭಕ್ತರನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿ ಟಿಪ್ಪು ಸಂಸ್ಕೃತಿ ಇದು. ಯಾರೇ ಒಬ್ಬ ಕರಸೇವಕನನ್ನು ಮುಟ್ಟಿದ್ರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನಿಲ್ತೀರಿ ನಿಮ್ಮ ಜೊತೆ. ಗೋಧ್ರಾದಲ್ಲಿ ಹಿಂದೂಗಳ ಮೇಲೆ ಅಯೋಧ್ಯೆಯಿಂದ ಬರ್ತಿರುವಂಥ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು. 160 ಚಿಲ್ಲರ ಬೋಗಿಯಲ್ಲಿದ್ದವ್ರನ್ನ ಗೋಧ್ರಾದಲ್ಲಿ ಸುಟ್ಟರು. ಇವತ್ತು ಬಿಕೆ ಹರಿಪ್ರಸಾದ್ ಅವರು ಗೋಧ್ರಾದಂಥ ಇನ್ಸಿಡೆಂಟು, ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ.
ಕಾಂಗ್ರೆಸ್ನವ್ರು ಏನು ಕೇವಲ ಮುಸ್ಲಿಂ ಓಟದಿಂದ ಆರಿಸಿ ಬಂದಿದ್ದಾರೆ? ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ. ರಾಜರಾದವರು ಇವರಿಗೆ ಎಲ್ಲರನ್ನೂ ಸಮನಾಗಿ ನೋಡಬೇಕು, ಎಲ್ಲರದ್ದು ರಕ್ಷಣೆ ಕೊಡಬೇಕನ್ನುವಂಥ ಜವಾಬ್ದಾರಿ ಇಲ್ಲ. ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಹೀಗಿದ್ದೊಂದು ಹೇಳಿಕೆ ಪ್ರಶಾಂತ್ ಸಹಜವಾಗಿ ಒಂದು ಆತಂಕ ಸೃಷ್ಟಿ ಮಾಡುತ್ತೆ. ಬಿ ಕೆ ಹರಿಪ್ರಸಾದ್ ಹಿಂಗಿದ್ದೊಂದು ನನಗೆ ಇನ್ಫಾರ್ಮೇಶನ್ ಬಂತು, ಅದ್ರ ಬಗ್ಗೆ ಮಾತಾಡಿದೆ ನಾನು ಅಂತ ಹೇಳ್ತಾ ಇದ್ದಾರೆ. ಅದೇ ಅದ್ರ ಬಗ್ಗೆ ಸ್ಪಷ್ಟೀಕರಣನೂ ಕೊಟ್ಟಿದ್ದಾರೆ. ಹೌದು, ನಾನು ಹೇಳಿದ್ದು ಕರೆಕ್ಟು ಅಂತ. ಭಾವನ ನೋಡಿ, ಇದು ಕೆಲ ನಾಯಕರ ಸೆಲ್ಫ್ ಗೋಲ್ ಅಂತ ಅನಿಸುತ್ತೆ ಪೊಲಿಟಿಕಲಿ. ಮೊದಲಿಗೆ ಹುಬ್ಬಳ್ಳಿಯಲ್ಲಿ ಯಾವುದೋ ಒಂದು 31 ವರ್ಷದ ಹಳೆಯ ಪ್ರಕರಣ, ಆ ಪ್ರಕರಣದಲ್ಲಿ A1 ಅಕ್ವಿಟ್ ಆಗಿದ್ದಾನೆ, ಮತ್ತೊಬ್ಬರನ್ನು ಕರೆದುಕೊಂಡು ಹೋಗಿ ಬಂಧನ ಮಾಡಿ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಯಿತು, ವಿಚ್ ವಾಸ್ ಅನ್ನೆಸೆಸರಿ. ಪ್ರಾಯಶಃ ಅದು ಸರ್ಕಾರ ಆರ್ಡರ್ ಮಾಡಿದ್ದು ಅಥವಾ ಇನ್ಸ್ಪೆಕ್ಟರ್ ಸ್ವಲ್ಪ ಅತಿ ಹೆಚ್ಚು ಉತ್ಸಾಹದಲ್ಲಿ ಶಾಸಕರನ್ನು ಓಲೈಸ್ಲಿಕ್ಕೆ ಮಾಡಿದ್ದ ಅಂತಕ್ಕಂಥದ್ದು ಗೊತ್ತಾಗಬೇಕು. ಎರಡನೇದೀಗ ಹರಿಪ್ರಸಾದರ ಹೇಳಿಕೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ತಳ್ಳಿ ಹಾಕ್ತಿದ್ದಾರೆ. ಕಾಂಗ್ರೆಸ್ ನಿನ್ನೆ ಹರಿಪ್ರಸಾದರ ಹೇಳಿಕೆಯನ್ನು ಬೆಂಬಲಿಸಲಿಕ್ಕೆ ವಕ್ತಾರರನ್ನು ಕೂಡ ಕಳಿಸ್ಲಿಕ್ಕೆ ತಯಾರಿಲ್ಲ, ಒಂದು ರೀತಿ ಡಿಸ್ಟೆನ್ಸ್ ಮಾಡ್ಕೊಳ್ತಾ ಇದೆ. ನನಗನ್ಸುತ್ತೆ ಈ ಚಾಳಿಯನ್ನು ಹುಟ್ಟುಹಾಕಿದ್ದು ನಮ್ಮ ದಿಗ್ವಿಜಯ್ ಸಿಂಗ್. ಏನೇ ಘಟನೆ ನಡೆದರೂ ಅದಕ್ಕೊಂದು ರೀತಿಯ ಬೇರೆಯ ರೂಪವನ್ನು ಕೊಟ್ಟು, ಬಣ್ಣವನ್ನು ಕೊಟ್ಟು ಚರ್ಚೆಯನ್ನು ಹುಟ್ಟುಹಾಕ್ತಕ್ಕಂಥ. ಅದು ಮೊದಲ ಬಾರಿಗೆ ದಿಲ್ಲಿಯಲ್ಲಿ ಈ ಎನ್ಕೌಂಟರ್ ನಡೆದಿಲ್ಲ, ಬಾಟ್ಲಾ ಹೌಸ್ ಎನ್ಕೌಂಟರ್. ಆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ದಿಲ್ಲಿಯಲ್ಲಿ, UPA ಸರ್ಕಾರ ಇದ್ದಾಗ ಬಾಟ್ಲಾ ಹೌಸ್ ಎನ್ಕೌಂಟರ್ ನಡೆದಾಗ ಬಾಟ್ಲಾ ಹೌಸ್ ಎನ್ಕೌಂಟರ್ ಫರ್ಜಿ ಇರಬಹುದು, ಅಂದರೆ ನಕಲಿ ಅನ್ನುವ ರೀತಿಯಲ್ಲಿ ದಿಗ್ವಿಜಯ್ ಸಿಂಗ್ ಏನಂತಂದರೆ ಮುಸ್ಲಿಮರನ್ನು ಓಲೈಸುವ ಒಂದು, ಮುಸ್ಲಿಮರೇನು ಇದರಿಂದ ಖುಷಿಯಾಗಲ್ಲ ಈ ರೀತಿಯ ಹೇಳಿಕೆಗಳಿಂದ. ಈಗ ಹರಿಪ್ರಸಾದ್ ಕರ್ನಾಟಕದಲ್ಲಿ ನೀವು ಯಾಕೆ ಹರಿಪ್ರಸಾದ್ MB ಪಾಟೀಲ್ ಹೇಳಿಕೆಗಳನ್ನು ನೋಡಿದರೆ ದೇ ವಾಂಟ್ ಟು ಆ್ಯಕ್ಟ್ ಲೈಕ್ ಎ ಪೊಲೀಸ್ ಆಫೀಸರ್ಸ್, ಇಂಟೆಲಿಜೆನ್ಸ್ ಆಫೀಸರ್ಸ್. ಇಲ್ಲ, ಹರಿಪ್ರಸಾದ್ ಹೇಳ್ತಿದ್ದಾರೆ ನನ್ನ ಬಳಿ ಮಾಹಿತಿ ಇದೆ. ನಿಮ್ಮ ಬಳಿ ಮಾಹಿತಿ ಇದ್ದರೆ ಸರ್ಕಾರದ ಬಳಿ ಹಂಚ್ಕೊಳ್ಳಿ. ನೀವು ವಿಧಾನ ಪರಿಷತ್ತಿನ ಸದಸ್ಯರಿದ್ದೀರಿ, ನಿಮಗೊಂದು ಸುದೀರ್ಘ 50 ವರ್ಷಗಳ ರಾಜಕೀಯ ಅನುಭವವಿದೆ. ನೀವು ಅದನ್ನು ತಡೆಯೋ ಒಂದು ಮನಸ್ಸು ಇದ್ದಲ್ಲಿ ನೀವು ಅದನ್ನು ಹೋಗಿ ಸರ್ಕಾರದ ಬಳಿ ಹಂಚ್ಕೊಳ್ಬೇಕು. ಸಾರ್ವಜನಿಕವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಭಯ ಹುಟ್ಟಿಸ್ತಕ್ಕಂಥ ಅಥವಾ ಒಂದು ರೀತಿ ತಲ್ಲಣವನ್ನು ಸೃಷ್ಟಿಸ್ತಕ್ಕಂಥ ಪ್ರಯತ್ನವನ್ನು ಸಾರ್ವಜನಿಕ ಜೀವನದಲ್ಲಿರೋರು ಮಾಡಬೇಕು. ಪ್ರೊವೊಕೇಶನ್ ಅಲ್ವಾ ಪ್ರಶಾಂತ್ ಇದು? ನನಗೆ ಪ್ರೊವೊಕೇಶನ್ಗಿಂತ ಒಂದು ರೀತಿಯ ಭಯ ಹುಟ್ಟಿಸ್ತಕ್ಕಂಥ ಪ್ರಯತ್ನ ಅಂತ ಅನಿಸುತ್ತೆ. ಇದರಿಂದ ಏನು ಪ್ರೊವೊಕೇಟ್ ಆಗ್ತಾರೆ ಜನ ಅಂತ ಅನ್ನಿಸ್ತಾ ಇಲ್ಲ, ಆದರೆ ಆತಂಕಿತರಾಗ್ತಾರೆ. ಏನು ನಡೀತಾ ಇಲ್ಲ ಯಾವುದೋ ಸಂಘಟನೆಗಳು ಹೋಗಿ ಮೀಟಿಂಗ್ ಮಾಡಿದ್ದಾರೆ. ನಿಮ್ಮ ಮೀಟಿಂಗ್ ಬಗ್ಗೆ ನಿಮ್ಮ ಬಳಿ ಏನಾದರೂ ಮಾಹಿತಿ ಇದ್ದಲ್ಲಿ ಸರ್ಕಾರದ ಬಳಿ ಹಂಚ್ಕೊಳ್ಳಿ, ಯಾರಿದ್ದಾರೆ ಅವರು ಅಂತಕ್ಕಂಥದ್ದನ್ನು. ಇರ್ಬೋದು, ಅವರು ಹಿಂದೂಗಳ ಪರವಾಗಿರ್ಬೋದು, ಮುಸ್ಲಿಮರ ಪರವಾಗಿರ್ಬೋದು, ನಿಮ್ಮ ಬಳಿ ಏನೋ ಮಾಹಿತಿ ಇದೆ ಅಲ್ವಾ, ಅದನ್ನು ಸರ್ಕಾರದ ಬಳಿ ಹಂಚ್ಕೊಳ್ಳಿ. ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಆಮೇಲೆ ನನಗನ್ಸುತ್ತೆ ಏನು ಪ್ರಯತ್ನ ನಡೀತಾ ಇದೆ. ಈಗ ನೋಡಿ, ಯತೀಂದ್ರ ಹೇಳಿದರು ಇಲ್ಲ 2019 ಚುನಾವಣೆಗೆ ಮುಂಚೆ ಪುಲ್ವಾಮಾ ನಡೀತು. ನೋಡಿ, ರಾಮ ಮಂದಿರ ವಿಷಯವನ್ನು BJP ಪೊಲಿಟಿಕಲಿ ಉಪಯೋಗಿಸ್ಕೊಳ್ತಾ ಇದೆಯಾ? ಉಪಯೋಗಿಸ್ಕೊಳ್ಳುತ್ತೆ. ನೀವು ಅದನ್ನು ಪೊಲಿಟಿಕಲಿ ಕೌಂಟರ್ ಮಾಡಬೇಕು. 2019 ಪುಲ್ವಾಮಾವನ್ನು ಸರ್ಕಾರ ನಡೆಸ್ತು ಅಂತಕ್ಕಂಥ ಒಂದು ಲೈನ್ ಹೇಳಿಕೆ ಕೊಟ್ಬಿಟ್ರೆ ಏನರ್ಥ ಇದೆ? 2008 ಮುಂಬೈ ದಾಳಿಯನ್ನು UPA ಸರ್ಕಾರ ಇತ್ತು. 2009 UPA ಸರ್ಕಾರದ ಸೀಟ್ಗಳು 140ರಿಂದ 206 ಆದವು. ಅದಕ್ಕೆ ಮುಂಬೈ ದಾಳಿಯನ್ನು UPA ಸರ್ಕಾರ ನಡೆಸ್ತು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರೆ ಅದೊಂದು ರೀತಿ ಅಂದರೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ರಿ? 1962 ಚೈನಾ ದಾಳಿ ನಡೀತು ಭಾರತದ ಮೇಲೆ. ಯಾರೂ ಕೂಡ ಇವತ್ತಿಗೂ ಕಾಂಗ್ರೆಸ್ ಸರ್ಕಾರದ ಮಿಲಿಭಗತ್ತಿತ್ತು, ಒಳಸಂಚಿತ್ತು ಚೈನಾ ಜೊತೆಗೆ ಅಂತ ಚೌ ಎನ್ ಲಾಯ್ ಮತ್ತು ನೆಹರು ನಡುವೆ ಅಂತ ಹೇಳ್ತಿಲ್ಲ, ಆದರೆ ಪಾಲಿಸಿ ತಪ್ಪು ಅಂತ ಹೇಳ್ತಾರೆ. 71ರಲ್ಲಿ ನೋಡಿ, 69ರಲ್ಲಿ ಕಾಂಗ್ರೆಸ್ ಹೊಡಿತು, ಸಿಂಡಿಕೇಟ್ ಮತ್ತು ಕಾಂಗ್ರೆಸ್ ಹೊಡಿತು. 2 ವರ್ಷಗಳ ಕಾಲ ಇಂದಿರಾ ಗಾಂಧಿ CPI ಆಮ್ಲಜನಕದ ಕಾರಣದಿಂದ, ಕಮ್ಯುನಿಸ್ಟರ ಬೆಂಬಲದ ಕಾರಣದಿಂದ ಆಡಳಿತ ನಡೆಸ್ತಾ ಇದ್ರು. 72ರಲ್ಲಿ ಚುನಾವಣೆ ಇತ್ತು. 71ರ ಚುನಾವಣೆ ಬಾಂಗ್ಲಾದೇಶದ ಯುದ್ಧ ಏನಿತ್ತು ಅದನ್ನು ಇಂದಿರಾ ಗಾಂಧಿ ಇಲ್ಲ ಮುಂದಿನ ವರ್ಷದ ಚುನಾವಣೆ ಗೆಲ್ಲಿಕ್ಕೆ ಮಾಡಿದರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಉಂಟಾ? ಅಂದರೆ ನೀವು ಯಾವುದೇ ಫಾರ್ಚುನೇಟ್ಲಿ ಇನ್ ಇಂಡಿಯನ್ ಇದರಲ್ಲಿ ಯಾವುದೇ ಸರ್ಕಾರ ಈ ರೀತಿಯ ಎಕ್ಸ್ಟರ್ನಲ್ ವಿಷಯಗಳಲ್ಲಿ ಏನೋ ಮಾಡಿಬಿಡುತ್ತೆ ಚುನಾವಣೆ ಸಂದರ್ಭದಲ್ಲಿ, ಅದು ಮಾಡಲಿಕ್ಕೆ ಬರಲ್ಲ. ಅದೇನು ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ಯುದ್ಧದ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಈಗ ಪುಲ್ವಾಮಾದ ಪ್ರಕರಣದಲ್ಲಿ ಅದಿಲ್ ಅಹ್ಮದ್ ದಾರ್ ತನ್ನ
ಇಡೀ RDX ತೆಗೆದುಕೊಂಡು ಬಂದು ಕಾರನ್ನು ಸ್ಫೋಟಿಸಿದ ಅಂತಕ್ಕಂಥದ್ದು ಎಲ್ಲರೂ ಅದರಲ್ಲಿ ಸರ್ಕಾರದ ಪಾತ್ರ ಇರುತ್ತೆ. ನಂತರದ ರಿಯಾಕ್ಷನ್ ಸರ್ಕಾರ ತೀರ್ಮಾನ ಮಾಡುತ್ತೆ. ಆದರೆ ಭಯೋತ್ಪಾದಕ ದಾಳಿಗಳನ್ನು ನೀವು ಸರ್ಕಾರ ಮಾಡುತ್ತೆ, ಅಲ್ಲಿ ದಿಲ್ಲಿಯಲ್ಲಿ ಕುಳಿತುಕೊಂಡವ್ರು ಯಾರೇ ಮಾಡಿಬಿಡ್ಬೋದು ಅಂತಕ್ಕಂಥ ರೀತಿಯಲ್ಲಿ ನೀವು ರಾಜಕಾರಣಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದಾದರೆ ದಟ್ ಈಸ್ ನಾಟ್ ಗುಡ್ ಫಾರ್ ದ ಕಂಟ್ರಿ. ರೈಟ್ ಪ್ರಶಾಂತ್, ಒಂದು ಚಿಕ್ಕ ಬ್ರೇಕ್. ನೀವು ಆರೋಪ ಮಾಡಿ ರಾಮ ಮಂದಿರವನ್ನು BJP ಚುನಾವಣಾ ಹೊತ್ತಿನಲ್ಲಿ ಬಳಸ್ಕೊಳ್ತಾ ಇದೆ, ನೀವು ಆರೋಪ ಮಾಡಲಿಕ್ಕೆ ಯಾರು ಬೇಡ ಅಂದಿದ್ದಾರೆ. ಆದರೆ ಅದನ್ನು ಒಯ್ದು ಗೋಧ್ರಾ ತರಹದ ಒಂದು ಹತ್ಯಾಕಾಂಡ ನಡೆಯುತ್ತೆ. ಅದು ಹೇಗೆ ಅಂದರೆ ಗೋಧ್ರಾ ಹತ್ಯಾಕಾಂಡವನ್ನು ಯಾರೋ ಸರ್ಕಾರದಲ್ಲಿ ಕುಳಿತವರೇ ಪ್ಲ್ಯಾನ್ ಮಾಡಿದರು ಅನ್ನುವ ರೀತಿಯಲ್ಲಿ. ದಯವಿಟ್ಟು ನಾನಾವಟಿ ಕಮಿಷನ್ ರಿಪೋರ್ಟ್ ಓದಿ. ನಾನಾವಟಿ ಕಮಿಷನ್ ಇಸ್ ವೆರಿ ಸ್ಟ್ರಾಂಗ್ಲಿ ಹೇಳಿದೆ, ಇಲ್ಲ ಹೇಗೆ ಗೋಧ್ರಾದಲ್ಲಿ ಆ ಘಟನೆಗೂ ಮುಂಚೆ ಒಂದು ವಾರ ಫ್ಯೂಯಲ್ಗಳನ್ನು, ಪೆಟ್ರೋಲ್ಗಳನ್ನು, ಡೀಸೆಲ್ಗಳನ್ನು ಖರೀದಿ ಮಾಡಿ ಇಡಲಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ನಾನಾವತಿ ಕಮಿಷನ್ ರಿಪೋರ್ಟ್ ಹೇಳುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.